ವೆಲ್ಕಮ್ ಟು ಡೈಲಿ ಬೈಟ್ಸ್ ವಿಕೆ ಚಾನಲ್. ಇವತ್ತಿನ ದಿನ ಬೆಣ್ಣೆ ಮಸಾಲೆ ದೋಸೆ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು 2 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 3-4 ಸಲ ನೀರಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು. ಹಾಗೆ 2 ಕಪ್ ಅಕ್ಕಿಗೆ ನಾನು 1 ಬಟ್ಲು ಉದ್ದಿನಬೇಳೆ ತಗೊಂಡಿದ್ದೀನಿ. ನೋಡಿ, ಉದ್ದಿನಬೇಳೆ ಚೆನ್ನಾಗಿ ಅದನ್ನು ಕೂಡ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತಿಳಿ ನೀರು ಬರೋವಷ್ಟು ನಾವು ವಾಶ್ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡಿ ಸೈಡಿಗೆ ಅದನ್ನು ಕೂಡ ಎತ್ತಿಟ್ಕೋಬೇಕು. ಅದನ್ನೇ ವಾಶ್ ಮಾಡಿ ಅದಕ್ಕೆ ಸೈಡಿಗೆ ಬೇರೆ ನೀರು ಹಾಕಿ ಅದನ್ನು ಕೂಡ ನೆನೆಯಕ್ಕೆ ಇಟ್ಬಿಡಬೇಕು. ಹಾಗೆ ನೋಡಿ, ಅದೇ ಬಟ್ಲಿಂದ ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. 1/4 ಚಮಚ ಮೆಂತೆಕಾಳು, ಹಾಗೆ 1/4 ಬಟ್ಲು ಮಂಡಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ನೋಡಿ, ಅದೇ 1/4 ಬಟ್ಲಿಂದ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. 1/4 ಬಟ್ಲು ಅವಲಕ್ಕಿ ಹಾಕಿ ಅದನ್ನು ಕೂಡ ವಾಶ್ ಮಾಡಿ ಅದನ್ನು ಕೂಡ ಅದರಲ್ಲೇ ನೆನೆ ಇಡ್ತೀನಿ. ಅವಲಕ್ಕಿ ನೀವು ಸಪ್ರೇಟ್ ಆದರೂ ನೆನೆ ಇಡ್ಬೋದು, ಅದರಲ್ಲೇ ಮಿಕ್ಸ್ ಹಾಕಿ ನೆನೆ ಇಡ್ಬೋದು. ನಾನು ಅದರಲ್ಲೇ ಎಲ್ಲ ಒಂದರಲ್ಲೇ ಇಟ್ಟಿದ್ದೀನಿ, ಮಂಡಕ್ಕಿ, ಹೆಸರುಬೇಳೆ, ಮೆಂತೆಕಾಳು, ಅವಲಕ್ಕಿನ. ನೋಡಿ, ನಾನು ಈ 3ನ 4 to 5 hours ನೆನೆಸಿದ್ದೀನಿ. ಹಾಗೆ ರಾತ್ರಿನೇ ರುಬ್ಬಿಟ್ಟಿದ್ದೀನಿ. ನಂಗೆ ಬೆಳಿಗ್ಗೆ ತಿಂಡಿಗೆ ಬೇಕಾಗಿರೋದ್ರಿಂದ ರಾತ್ರಿನೇ ರುಬ್ಬಿಟ್ಟಿದ್ದೀನಿ. ಇಡೀ ರಾತ್ರಿ ಅದು ಫರ್ಮೆಂಟ್ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಹಿಟ್ಟು ಉಬ್ಬಿ ಬಂದಿರುತ್ತದು. ಆಮೇಲೆ ನಾವು ಮಾಡೋ ಹೊತ್ತಿಗೆ ಬೆಳಿಗ್ಗೆನೇ ಅದರಲ್ಲಿ 1/4 ಬಟ್ಲು ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕು. ಅರ್ಧ ಬಟ್ಲು ಅಕ್ಕಿ ಹಿಟ್ಟನ್ನ ಸೇರಿಸಿ 1/4 ಬಟ್ಲು ಚಿರುಟಿ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಹಾಗಾದರೆ ಕ್ರಿಸ್ಪಿ ಆಗಿರುತ್ತೆ, ಗರಿ ಚೆನ್ನಾಗಿ ಬರುತ್ತೆ ದೋಸೆ. ಈ ಒಂದು ಬೆಣ್ಣೆ ಮಸಾಲೆ ದೋಸೆ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಆ ಹಿಟ್ಟುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬ ಗಟ್ಟಿ ಮಾಡ್ಕೋಬಾರ್ದು ನಾವು ಇದನ್ನು, ಹಿಟ್ಟನ್ನ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಾವು ದೋಸೆ ಮಾಡೋ ಹಿಟ್ಟು. ಓಕೆ, ಇವಾಗ ಹಿಟ್ಟು ರೆಡಿ ಆಯಿತು. ನೋಡಿ, ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಬೇಯಿಸಿ ಇಟ್ಕೊತಿದ್ದೀನಿ. ಆಲೂಗಡ್ಡೆನ ಅದು ಬೇಯ್ತಿರುತ್ತೆ. ಈ ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬೇಯಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಗೆ ಕೊತ್ತಂಬರಿ ಸೊಪ್ಪು. ನೋಡಿ, ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ತಕ್ಷಣ ಸಾಸಿವೆ, ಜೀರಿಗೆ ಇವೆರಡೂ ಕೂಡ ಚಟಪಟ ಅಂತ ಸಿಡಿದ ತಕ್ಷಣ ಉದ್ದಿನಬೇಳೆ, ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ತಕ್ಷಣ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಕರಿಬೇಕು. ಮೆಣಸಿನ್ಕಾಯಿ ಹಾಗೆ ಕರಿಬೇವು ಚೆನ್ನಾಗಿ ಬಾಡಿಸ್ಕೋಬೇಕು. ಅದರ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು. ಅದರ ನಂತರ ನಾನು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಚಿಟಿಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡಿ
ಕಲಸಿ ಚೆನ್ನಾಗಿ. ನೋಡಿ ಇವಾಗ ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಗಿದೆ. ಹಾಗೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಗೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಪಲ್ಯದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಆಲೂಗಡ್ಡೆ ಪಲ್ಯ ಇಸ್ ರೆಡಿ ಟು ಈಟ್. ಓಕೆ, ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ. ಆಲೂಗಡ್ಡೆ ಪಲ್ಯನು ರೆಡಿ ಆಯಿತು. ಇವಾಗ ದೋಸೆ ಹಾಕೊಳ್ಳೋ ಸಮಯ. ನೋಡಿ ದೋಸೆ ತವಾ ಇಟ್ಕೊಂಡಿದ್ದೀನಿ ನಾನು. ನೀರು ಹಾಕೊಳ್ತಿದ್ದೀನಿ. ತವಾ ಚೆನ್ನಾಗಿ ಕಾದಿರ್ಬೇಕಿದು ದೋಸೆ ಹಾಕೋಕ್ಕೆ, ಅಂದರೆ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ. ನೋಡಿ ಹಾಕೊಳ್ತಿದ್ದೀನಿ ದೋಸೆನ. ಇದಕ್ಕೆ ಆಯಿಲ್ ಹಾಕೋಬೇಕು ಮೇಲೆ. ತವಾ ಚೆನ್ನಾಗಿ ಕಾದಿದ್ರೆ ದೋಸೆ ತಾನೇ ಬಿಟ್ಕೊಳ್ಳುತ್ತೆ. ಎಣ್ಣೆ ಹಾಕೊಳ್ರಿ, ತುಪ್ಪ ಬೇಕಂತ ತುಪ್ಪ ಹಾಕೊಳ್ರಿ. ನಾನು ಬೆಣ್ಣೆ ಹಾಕೊಳ್ತಿದ್ದೀನಿ, ಯಾಕಂದರೆ ಬೆಣ್ಣೆ ಮಸಾಲೆ ಅಲ್ವಾ. ಬೆಣ್ಣೆ ಬಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿ ಆಗಿರುತ್ತೆ. ನೋಡಿ ನಾನು ಮಸಾಲೆ ಚಟ್ನಿ ಹಾಕೊತಿದ್ದೀನಿ. ಈ ಚಟ್ನಿ ಬಿದ್ದರೆ ಈ ಬೆಣ್ಣೆ ಮಸಾಲೆಗೆ ಟೇಸ್ಟು ಸಖತ್ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಹಾಗೆ ಚೆನ್ನಾಗಿ ಸವರ್ಕೋಬೇಕು. ಚಟ್ನಿ ಮತ್ತು ಬೆಣ್ಣೆ ಎರಡು ಮಿಕ್ಸ್ ಆಗಿ ದೋಸೆಗೆ ಚೆನ್ನಾಗಿ ಸವರ್ಕೋಬೇಕು ಅದನ್ನು. ನೋಡಿ ಇವಾಗ ದೋಸೆ ತಾನಾಗೆ ಎದ್ದು ಬರುತ್ತದು. ತವಾ ಬಿಟ್ಕೊಳ್ಳುತ್ತೆ ದೋಸೆ. ನೋಡಿ ಚೆನ್ನಾಗಿ ಎದ್ದು ಬರುತ್ತೆ ದೋಸೆ. ನೋಡಿ ಕ್ರಿಸ್ಪಿ, ಕ್ರಂಚಿ, ಗೋಲ್ಡನ್ ಬ್ರೌನ್ ಸಖತ್ತಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ನೋಡಿ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಜೊತೆಗೆ ಬೆಣ್ಣೆ ಮಸಾಲ ಇಸ್ ರೆಡಿ. ನೋಡಿ ಸಖತ್ತಾಗಿ ಟೇಸ್ಟ್ ಆಗಿದೆ. ಹಾಗೆ ಕಲರು ಕೂಡ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ. ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.